ಕನ್ನಡ ತಂಡ ಈಗ ವಯನಾಡಿನಲ್ಲಿ ಗುಡ್ಡ ಕುಸಿತ ಆದ ಜಾಗದ ಹತ್ತಿರಕ್ಕೆ ಬಂದು ತಲುಪಿದೆ. ನನ್ನ ಎಡಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ರಿ ವೀಕ್ಷಕರೇ, ಇದು ಗುಡ್ಡ ಕುಸಿತ ಆಗಿ ಮಣ್ಣು ಕೊಚ್ಚಿಕೊಂಡು ಹೋಗಿರುವಂತ ದೃಶ್ಯ. ಅಲ್ಲಿ ನಮಗೆ ದೊಡ್ಡದಾಗಿ ಜೋಗ್ ತರ ಕಾಣಿಸ್ತಾ ಇರುವಂತ ದೃಶ್ಯ ಇದೆಯಲ್ಲ, ಆ ದೃಶ್ಯದ ಹಾಗೆ ನೇರವಾಗಿ ಮುಂದಕ್ಕೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ದೊಡ್ಡದಾದಂತ ಒಂದು ಬೆಟ್ಟ. ಒಂದು ಅರಣ್ಯ ಪ್ರದೇಶದಲ್ಲಿರುವಂತ ಆ ಬೆಟ್ಟದಿಂದಲೇ ಆ ಒಂದು ಗುಡ್ಡ ಕುಸಿದಿದ್ದು, ಅಲ್ಲಿಂದ ಬಂಡೆ ಕಲ್ಲುಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ನೋಡಿ, ನಾನೀಗ ನಿಂತಿರುವಂತದ್ದು ಕುಂಜಾರಮಟ್ಟಂ ಅನ್ನುವ ಜಾಗದ ಹಿಂಬದಿಯಲ್ಲಿರುವಂತ ಅರಣ್ಯ ಪ್ರದೇಶದಲ್ಲಿ. ನೋಡಿ, ಈಗ ನಾವು ಅದೇ ರೀತಿ ಹೀಗೆ ಹೋದ್ರೆ ನಮಗೆ ಅರಣ್ಯ ಪ್ರದೇಶದ ಒಳಗಡೆ ನಮಗೆ ಆಲ್ರೆಡಿ 1 ಕಿಲೋಮೀಟರ್ ಆಗಿದೆ. ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಇದು ಡೆಡ್ ಎಂಡ್ ಆಗಿದೆ, ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ಭಾಗದಲ್ಲಿ ಅಲ್ಲಿ ಮೇಲ್ಗಡೆ ಟ್ರೈಬಲ್ ವಾಸ ಮಾಡ್ತಾರೆ ಎನ್ನುವ ಮಾಹಿತಿ ಕೂಡ ಇರುವಂತದ್ದು. ಇಂತಹ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಅಲ್ಲಿ ಎಷ್ಟು ಎತ್ತರದ ಪ್ರದೇಶದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನಮಗೆ ಎದುರುಗಡೆ ಕಾಣ್ತಾ ಇರುವಂತಹ ಹಳ್ಳ ಏನಿದೆ, ಆ ಹಳ್ಳವೇ ನಮಗೆ ಸಾಕ್ಷಿ ಆಗ್ತಾ ಇರೋದು. ನೋಡಿ, ದೀನೀಪ್ ಹಳ್ಳ ಇದೆ. ಅತ್ಯಂತ ಎತ್ತರದ ಪ್ರದೇಶಕ್ಕೆ ಆಗಮಿಸಿ ಇಲ್ಲಿನ ದೃಶ್ಯಾವಳಿಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ನಮ್ಮ ಕ್ಯಾಮ್ರಾಮನ್ ನದಿ ಹೇಗೆ ಹರಿದು ಬರ್ತಾ ಇದೆಯಲ್ಲ, ಆ ಹರಿದು ಬರ್ತಾ ಇರುವಂತ ಜಾಗವನ್ನೇ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲಿ ಗುಡ್ಡ ಕುಸಿತ ಆಗಿತ್ತು ಆ ಜಾಗದ ದೃಶ್ಯಾವಳಿ ನಮಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಂದಲೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಅದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಇಷ್ಟು ದೂರದಿಂದ ಬಂದು ನಾವು ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಅವತ್ತು 1:30 ಸುಮಾರಿಗೆ ರಾತ್ರಿ ಮೊದಲಿಗೆ ದೊಡ್ಡದಾದಂತ ಶಬ್ದ ಬರುತ್ತೆ. ಅದಾದ ಬಳಿಕ 4:00 ಮತ್ತೊಂದು ದೊಡ್ಡದಾದಂತ ಶಬ್ದ ಬಂದು ಆ ಬಳಿಕ ಅಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿ ಕುಂಜಾರಮಟ್ಟಂ, ಮುಂಡಕೈ, ಚೂರಾನ್ಮಲ ಎಲ್ಲ ಗ್ರಾಮಗಳನ್ನ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಅರಣ್ಯ ಪ್ರದೇಶದಲ್ಲಿರುವಂತ ಎಲ್ಲಾ ಮರಗಳು ಕೂಡ ಈಗ ಸರ್ವನಾಶ ಆಗಿರುವಂತ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ರಿ. ಈ ಎಲ್ಲಾ ಜಾಗದಲ್ಲಿಯೂ ಕೂಡ ಡ್ಯಾಮೇಜ್ ಆಗಿದ್ದು, ಈಗ ಈ ಜಾಗದಲ್ಲಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂತ ಆತಂಕ ಇದೆ. ಲ್ಯಾಂಡ್ ಸ್ಲೈಡ್ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆಯನ್ನ ಕೂಡ ಮಾಡಿದ್ದು. ಇಲ್ಲಿಯವರೆಗೂ ಆರ್ಮಿ ತಂಡ ಕೂಡ ಆಗಮಿಸಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಆಗಮಿಸೋದಕ್ಕೆ ಇಲ್ಲಿ ಯಾರು ಕೂಡ ಸಿಲ್ಕೊಂಡಿಲ್ಲ, ಹಾಗಾಗಿ ಇಲ್ಲಿನ ಅವಶ್ಯಕತೆ ಇಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ತಂಡ ಈ ಜಾಗಕ್ಕೆ ಬಂದು ಆ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ನಮ್ಮ ವೀಕ್ಷಕರಿಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡ್. ರಿಪಬ್ಲಿಕ್ ಕನ್ನಡ ತಂಡ ಈಗ ವಯನಾಡಿನಲ್ಲಿ ಗುಡ್ಡ ಕುಸಿತ ಆದ ಜಾಗದ ಹತ್ತಿರಕ್ಕೆ ಬಂದು ತಲುಪಿದೆ. ನನ್ನ ಎಡಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ರಿ ವೀಕ್ಷಕರೇ, ಇದು ಗುಡ್ಡ ಕುಸಿತ ಆಗಿ ಮಣ್ಣು ಕೊಚ್ಚಿಕೊಂಡು ಹೋಗಿರುವಂತ ದೃಶ್ಯ. ಅಲ್ಲಿ ನಮಗೆ ದೊಡ್ಡದಾಗಿ ಜೋಗ್ ತರ ಕಾಣಿಸ್ತಾ ಇರುವಂತ ದೃಶ್ಯ ಇದೆಯಲ್ಲ, ಆ ದೃಶ್ಯದ ಹಾಗೆ ನೇರವಾಗಿ ಮುಂದಕ್ಕೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ದೊಡ್ಡದಾದಂತ ಒಂದು ಬೆಟ್ಟ. ಒಂದು ಅರಣ್ಯ ಪ್ರದೇಶದಲ್ಲಿರುವಂತ ಆ ಬೆಟ್ಟದಿಂದಲೇ ಆ ಒಂದು ಗುಡ್ಡ ಕುಸಿದಿದ್ದು, ಅಲ್ಲಿಂದ ಬಂಡೆ ಕಲ್ಲುಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ನೋಡಿ, ನಾನೀಗ ನಿಂತಿರುವಂತದ್ದು ಕುಂಜಾರಮಟ್ಟಂ ಅನ್ನುವ ಜಾಗದ ಹಿಂಬದಿಯಲ್ಲಿರುವಂತ ಅರಣ್ಯ ಪ್ರದೇಶದಲ್ಲಿ. ನೋಡಿ, ಈಗ ನಾವು ಅದೇ ರೀತಿ ಹೀಗೆ ಹೋದ್ರೆ ನಮಗೆ ಅರಣ್ಯ ಪ್ರದೇಶದ ಒಳಗಡೆ ನಮಗೆ ಆಲ್ರೆಡಿ 1 ಕಿಲೋಮೀಟರ್ ಆಗಿದೆ. ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಇದು ಡೆಡ್ ಎಂಡ್ ಆಗಿದೆ, ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ಭಾಗದಲ್ಲಿ ಅಲ್ಲಿ ಮೇಲ್ಗಡೆ ಟ್ರೈಬಲ್ ವಾಸ ಮಾಡ್ತಾರೆ ಎನ್ನುವ ಮಾಹಿತಿ ಕೂಡ ಇರುವಂತದ್ದು. ಇಂತಹ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಅಲ್ಲಿ ಎಷ್ಟು ಎತ್ತರದ ಪ್ರದೇಶದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನಮಗೆ ಎದುರುಗಡೆ ಕಾಣ್ತಾ ಇರುವಂತಹ ಹಳ್ಳ ಏನಿದೆ, ಆ ಹಳ್ಳವೇ ನಮಗೆ ಸಾಕ್ಷಿ ಆಗ್ತಾ ಇರೋದು. ನೋಡಿ, ದೀನೀಪ್ ಹಳ್ಳ ಇದೆ. ಅತ್ಯಂತ ಎತ್ತರದ ಪ್ರದೇಶಕ್ಕೆ ಆಗಮಿಸಿ ಇಲ್ಲಿನ ದೃಶ್ಯಾವಳಿಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ನಮ್ಮ ಕ್ಯಾಮ್ರಾಮನ್ ನದಿ ಹೇಗೆ ಹರಿದು ಬರ್ತಾ ಇದೆಯಲ್ಲ, ಆ ಹರಿದು ಬರ್ತಾ ಇರುವಂತ ಜಾಗವನ್ನೇ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲಿ ಗುಡ್ಡ ಕುಸಿತ ಆಗಿತ್ತು ಆ ಜಾಗದ ದೃಶ್ಯಾವಳಿ ನಮಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಂದಲೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ. ಇಲ್ಲಿಂದ ಸುಮಾರು
1 ಕಿಲೋಮೀಟರ್ ದೂರದಲ್ಲಿ ಅದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಷ್ಟು ದೂರದಿಂದ ಬಂದು ನಾವು ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಅವತ್ತು 1:30 ಸುಮಾರಿಗೆ ರಾತ್ರಿ ಮೊದಲಿಗೆ ದೊಡ್ಡದಾದಂತ ಶಬ್ದ ಬರುತ್ತೆ. ಅದಾದ ಬಳಿಕ 4:00 ಮತ್ತೊಂದು ದೊಡ್ಡದಾದಂತ ಶಬ್ದ ಬಂದು ಆ ಬಳಿಕ ಅಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿ ಕುಂಜಾರಮಟ್ಟಂ, ಮುಂಡಕೈ, ಚೂರಾನ್ಮಲ ಎಲ್ಲ ಗ್ರಾಮಗಳನ್ನ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಅರಣ್ಯ ಪ್ರದೇಶದಲ್ಲಿರುವಂತ ಎಲ್ಲಾ ಮರಗಳು ಕೂಡ ಈಗ ಸರ್ವನಾಶ ಆಗಿರುವಂತ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಈ ಎಲ್ಲಾ ಜಾಗದಲ್ಲಿಯೂ ಕೂಡ ಡ್ಯಾಮೇಜ್ ಆಗಿದ್ದು, ಈಗ ಈ ಜಾಗದಲ್ಲಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂತ ಆತಂಕ ಇದೆ. ಲ್ಯಾಂಡ್ ಸ್ಲೈಡ್ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆಯನ್ನ ಕೂಡ ಮಾಡಿದ್ದು. ಇಲ್ಲಿಯವರೆಗೂ ಆರ್ಮಿ ತಂಡ ಕೂಡ ಆಗಮಿಸಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಆಗಮಿಸೋದಕ್ಕೆ ಇಲ್ಲಿ ಯಾರು ಕೂಡ ಸಿಲ್ಕೊಂಡಿಲ್ಲ. ಹಾಗಾಗಿ ಇಲ್ಲಿನ ಅವಶ್ಯಕತೆ ಇಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ತಂಡ ಈ ಜಾಗಕ್ಕೆ ಬಂದು ಆ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ನಮ್ಮ ವೀಕ್ಷಕರಿಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.